ಇದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೇವಲ 5-10 ನಿಮಿಷ ಮಾತ್ರ ಮಾತಾಡಿ ಕಾರ್ಯಕ್ರಮ ಅಂತಿಮವಾಗ್ತದೆ. ಬಹುಶಃ ವೇದಿಕೆ ಮೇಲೆ ಕೂತಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು ಆದಂತಹ KR ನಗರ ಟೌನ್ನ ಪುರಸಭಾಧ್ಯಕ್ಷರಾಗಿರ್ತಕ್ಕಂತಹ ಓಂರವರೇ, ಈ ವಾರ್ಡ್ನ ಸದಸ್ಯರಾಗಿರ್ತಕ್ಕಂತಹ ಕೌನ್ಸಿಲರ್ ಆಗಿರ್ತಕ್ಕಂತಹ ಅತ್ಯಂತ ಸರಳ ಜೀವಿ, ಜೊತೆಗೆ ಅತ್ಯಂತ ಆತ್ಮೀಯ ಗೆಳೆಯರು ಆಗಿರ್ತಕ್ಕಂತಹ ಸಂತೋಷ್ ಗೌಡ್ರ, ಜೊತೆಗೆ ಇದೇ ಪಕ್ಕದ ವಾರ್ಡ್ನ ಅತ್ಯಂತ ಸೂಕ್ಷ್ಮ ಸಮಾಜಗಳಲ್ಲಿ ಒಂದಾಗಿರ್ತಕ್ಕಂತಹ ನನ್ನ ಗೆಳೆಯರು ಆದಂತಹ ಉಮೇಶ್ ಅವರೇ, ನಮ್ಮದೇ ಸಮುದಾಯದ ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ KR ನಗರದಲ್ಲಿ 13 ಜನ ಗ್ರಾಮ ಪಂಚಾಯಿತಿ ಸದಸ್ಯರು, ಅದರಲ್ಲಿ 2 ಪಂಚಾಯಿತಿಗಳಲ್ಲಿ ಅಧ್ಯಕ್ಷರಾಗಿರ್ತಕ್ಕಂತಹ ಮೌತೂರ್ ಪಂಚಾಯಿತಿಯ ಸ್ಮಿತಾರವರೇ, ಜೊತೆಗೆ ಮಿರ್ಲೆ ಪಂಚಾಯಿತಿಯ ಜಯಮ್ನವರೇ, ಗೀತಮ್ನವರೇ, ಬಹುಶಃ ಅತ್ಯಂತ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೂಲಕ, ಯಾಕೆಂದರೆ ಒಂದು ಪಂಚಾಯಿತಿಯಲ್ಲಿ ಅತ್ಯಂತ ಬಲಯುತವಾದಂತಹ ಸಮುದಾಯಗಳಿರ್ತಕ್ಕಂತಹ ಆ ಜಾಗಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ತಕ್ಕಂಥದ್ದು ಅಂತಹ ಸಾಧಾರಣವಾದಂತಹ ಕೆಲಸ ಅಲ್ಲ. ಮತ್ತೊಮ್ಮೆ ತಮ್ಮ ಕೈ ಕೆಲಸ ಕೊಟ್ಟು ಜೋರಾದ ಚಪ್ಪಾಳೆ ಬರಲಿ. ಬಹುಶಃ 3 ವರ್ಷಗಳಿಂದಲೂ ಕೂಡ ಬಹಳ ಅದ್ದೂರಿಯಾಗಿ ಮಾಚಿದೇವರ ಜಯಂತಿ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ವಿ, ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದರೆ ಈ ಬಾರಿ ಕೋವಿಡ್-19 ಇರತಕ್ಕಂತಹ ಒಂದು ಉದ್ದೇಶದಿಂದ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾಗಿಲ್ಲದೆ ಇರೋದ್ರಿಂದ ನಾವು ಈಗಾಗಲೇ ತಹಸೀಲ್ದಾರ್ ಅವ್ರನ್ನ ಕಂಡು ಹೇಳಿದಕ್ಕೆ ಬಹುಶಃ ಎಲ್ಲರ ಶರಣರ ಒಂದು ಜಯಂತಿಯನ್ನು ಒಂದೇ ವೇದಿಕೆಯಲ್ಲಿ 20ನೇ ತಾರೀಕು ಮೇಲ್ ಮಾಡೋಣ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಕೂಡ ಶರಣರ ಒಂದೇ ವೇದಿಕೆಯಲ್ಲಿ ಜಯಂತಿ ಮಾಡ್ತಕ್ಕಂಥದ್ದು ಅತ್ಯಂತ ಉತ್ತಮವಾದ ಕೆಲಸ. ಜೊತೆಗೆ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ 20ರ ಮೇಲೆ ಸರಳವಾಗಿ ಕಾರ್ಯಕ್ರಮ ಮಾಡ್ಕೊಳ್ಳೋಣ. ಆದರೆ ಇದೇ ಜಾಗದಲ್ಲಿ ಕಳೆದ 3 ವರ್ಷಗಳಿಂದಲೂ ಕೂಡ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಅದನ್ನು ನಿಲ್ಲಿಸಬಾರ್ದು. ಮಾಚಿದೇವರ ಸನ್ನಿಧಾನದಲ್ಲಿ ಸರಳವಾಗಾದರೂ ಕೂಡ ಮಾಡಬೇಕು ಅಂತ ನನ್ನ ಹತ್ರ ಇರ್ತಕ್ಕಂಥ ಯಾರ ಹತ್ರ ಫೋನ್ ನಂಬರ್ ಇದೆ, ಸೊ ಅಂಥವ್ರಿಗೆ ಮಾತ್ರ ನಾನು ಸ್ಪಂದಿಸಲಿಕ್ಕೆ ಕಾರಣ ಆಯಿತು. ಸೊ ಸಾಕಷ್ಟು ಜನಗಳು ನನ್ನ ವಿಷಯ ತಿಳಿಸ್ಲಿಕ್ಕಾಗಲಿಲ್ಲ, ಅದನ್ನು ಕ್ಷಮಾಪಣೆಯನ್ನು ಈ ವೇದಿಕೆಯಲ್ಲಿ ನಿಮ್ಮೆಲ್ಲರ ಮೂಲಕ ಕೇಳ್ಕೊತಾ, ಸಾಕಷ್ಟು ಜನಗಳಿಗೆ ಫೋನ್ ಮಾಡಿದಾಗ ಫೋನ್ ನಾಟ್ ರೀಚಬಲ್ ಇರ್ತದೆ, ಸಿಕ್ಕಿರಲ್ಲ, ಮತ್ತು ಬ್ಯುಸಿ ಇರ್ತದೆ. ಸೊ ಹಾಗಾಗಿ ಏನಾದರೂ ಲೋಪದೋಷಗಳಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ನಿಮ್ಮೆಲ್ಲರ ಮೂಲಕ ಈ ವೇದಿಕೆ ಮೇಲೆ ಕೇಳ್ಕೊಳ್ತಾ, ಬಹುಶಃ ಮಾಚಿದೇವರ ಬಗ್ಗೆ ಈಗಾಗಲೇ ನಮ್ಮ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ತಾಲೂಕು ಸಂಘದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಬೋರ್ ಶೆಟ್ರು ಬಹಳ ಸರಳವಾಗಿ ವಿಸ್ತಾರವಾಗಿ ಹೇಳಿದ್ದಾರೆ. ನಾನು ತುಂಬ ಹೇಳಲಿಕ್ಕೆ ಹೋಗಲ್ಲ. ಬಹುಶಃ 12ನೇ ಶತಮಾನದಲ್ಲಿ ಇವತ್ತೇನು ನಾವು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ನಾವು ನೋಡ್ತಾ ಇದೀವೋ, ಅಂತಹ ಕಾಯಕ ಸಮಾಜಗಳನ್ನು ಒಳಗೊಂಡಂತೆ ಅನುಭವ ಮಂಟಪದಲ್ಲಿ ಯಾರಾದರೂ ಶರಣರು ವೀರ ಖಡ್ಗಧಾರಿಯಾಗಿ ವೀರ ಗಣಾಚೇರಿಯಾಗಿದ್ದಾರೆ ಅಂದರೆ ಅದು ಮಡಿವಾಳ ಮಾಚಿದೇವರು ಮಾತ್ರ ಅಂತಕ್ಕಂತಹ ವಿಚಾರ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ, ಬಹುಶಃ ನಾವು ಎಷ್ಟೋ ಜನ ಅನ್ಕೋತೀವಿ ಮಡಿವಾಳರು ಅಂದ್ರೆ ಬರೀ ಅವ್ರಿವ್ರ ಬಟ್ಟೆಗಳನ್ನ ಶುದ್ಧ ಮಾಡೋದಕ್ಕೆ ಮಾತ್ರ ಅಂತ. ಖಂಡಿತವಾಗ್ಲೂ ಇಲ್ಲ. ಶರಣರ ಬಟ್ಟೆಗಳನ್ನ ಹೊರತಾಗಿ ಬೇರಾರ ಬಟ್ಟೆಗಳನ್ನು ಕೂಡ ಮಾಡುವುದಿಲ್ಲ ಎಂದು ಹೇಳಿದಂತಹ ಬಿಜ್ಜಳ ಮಹಾರಾಜನನ್ನೇ ತನ್ನ ಪಾದಕ್ಕೆ ನಮಸ್ಕರಿಸುವಂತೆ ಮಾಡಿದಂತಹ ವೀರ ಮಡಿವಾಳ ಮಾಚಿದೇವರ ಘನತೆ, ಅದಕ್ಕೆ ಪೂರ್ವ ಇತಿಹಾಸ ತುಂಬಾ ಇದೆ, ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಿಕ್ ಹೋಗಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನಾವು ಹೇಳಲೇಬೇಕು, ಅರಸುತನ ಮೇಲಲ್ಲ ಅಗಸತನ ಕೀಳಲ್ಲ ಅನ್ನೋದನ್ನ ನಿರೂಪಿಸಿದವರು ಮಾಚಿದೇವರು. ಯಾಕೆಂತ ಹೇಳಿದ್ರೆ, ಬಹುಶಃ ಸಾಮಾನ್ಯ ಜನ ಮಾತಾಡ್ತಕ್ಕಂತಹ ಪದ ಬಳಕೆಯಲ್ಲಿ ಮಾಚಿದೇವರ ವಚನಗಳನ್ನ ಏನು ಹೇಳ್ತಾ ಸಾಕಷ್ಟು ಜನಗಳಿಗೆ ಇವತ್ತು ಅತ್ಯಂತ ಪ್ರಿಯಧಾರೆಯಾಗಿ ಇವತ್ತು ಬಸವಣ್ಣರ ಬಗ್ಗೆ ಆಗಲಿ, ಅಕ್ಕಮಹಾದೇವಿ ಬಗ್ಗೆ ಆಗಲಿ, ಚನ್ನಬಸವಣ್ಣ ಬಸವಣ್ಣ ಅವ್ರ ಬಗ್ಗೆ ಆಗಲಿ, ಹಡಪದ ಅಪ್ಪಣ್ಣವ್ರ ಬಗ್ಗೆ ಆಗಲಿ, ಶರಣರ ಬಗ್ಗೆ ಇವತ್ತು ತಿಳಿಬೇಕು ಅಂದರೆ ಬಹಳ ಮುಖ್ಯವಾಗಿ ನಮಗೆ ಬೇಕಾದದ್ದು ವಚನ ಸಾಹಿತ್ಯ. ಅಂತಹ ವಚನ ಸಾಹಿತ್ಯವನ್ನ ವೀರ ಖಡ್ಗಧಾರಿಯಾಗಿ ಮಹಾ ದಂಡನಾಯಕನಾಗಿ ಇವತ್ತು ವಚನ ಸಾಹಿತ್ಯವನ್ನ ವಚನಗಳನ್ನ ಸಂರಕ್ಷಣೆ ಮಾಡಿದಂತಹ ಕೀರ್ತಿ ಅದು ಮಡಿವಾಳ ಮಾಚಿದೇವರಿಗೂ ಹೋಗ್ತದೆ ಅಂತಕ್ಕಂತಹ ಸತ್ಯವನ್ನು ನಾವೆಲ್ಲರೂ ಕೂಡ ಅರಿಬೇಕಾಗ್ತದೆ. ಅದ್ರ ಜೊತೆಯಾಗಿ ನಾನು ನಮ್ಮಿರ್ತಕ್ಕಂಥ ಎಲ್ಲ ಬಾಂಧವರಲ್ಲಿ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ನಾವು ಕೇವಲ ನಮ್ಮ ಮಕ್ಕಳುಗಳನ್ನು ವೃತ್ತಿ ಮಾಡ್ತಕ್ಕಂಥ ತಪ್ಪು ನಾನು ಹೇಳಲ್ಲ. ಪ್ರತಿಯೊಬ್ಬರು ಕೂಡ ಸೋಮರಿಗಳಾಗದೆ ವೃತ್ತಿ ಮಾಡ್ತಕ್ಕಂಥದ್ದು ನಮ್ಮ ಕಾಯಕ. ಆದರೆ ಆದಾಯವೇ ಇಲ್ಲದೆ ಇರ್ತಕ್ಕಂಥ ನಮ್ಮ ಮಡಿವಾಳ ವೃತ್ತಿಯನ್ನು ನಾವು ನಮ್ಮ ಮಕ್ಕಳ ಮೇಲೆ ಇರ್ತಕ್ಕಂತಹ ಪ್ರಯತ್ನಗಳನ್ನು ಮಾಡೋದು ಬೇಡ. ಸಾಕಾಗಿದೆ. ನಾವು ಕೂಡ ವೃತ್ತಿ ಮಾಡಿಕೊಂಡೆ ನನ್ನ ತಂದೆ ತಾಯಿಗಳು ಒಂದು ಹಂತಕ್ಕೆ ಬೆಳೆಸಿದ್ದಾರೆ, ಅದು ಖುಷಿ ಪಡೋಣ, ಸಂತೋಷ ಪಡೋಣ. ಬಟ್ ಅನಿವಾರ್ಯತೆ ಇದ್ದಾಗ ವೃತ್ತಿಗಳನ್ನು ಮಾಡೋಣ, ತೊಂದರೆ ಏನಿಲ್ಲ. ಆದರೆ ಅವಶ್ಯಕತೆ ಬೇರೆ ವಿಧಾನಗಳಿದ್ದಾಗ, ಯಾಕೆಂದ್ರೆ ಇವತ್ತು ಒಂದು ಜೊತೆ ಬಟ್ಟೆ ಐರನ್ ಮಾಡಿದ್ರೆ 15 ರೂಪಾಯಿ ಅಂತ ಅನ್ಕೋತೀನಿ ನಾನು. 15 ರೂಪಾಯಿಲಿ ಬೇರೆ ಬೇರೆ ಥರ ಎಲ್ಲ ಬಾಡಿಗೆ ಕಟ್ಕೊಂಡು ಮತ್ತೊಂದು ಮಾಡಿಕೊಂಡು ಮಾಡಬೇಕಂದಾಗ ಅದು ತುಂಬ ಕಷ್ಟ ಇರ್ತದೆ. ಹಾಗಾಗಿ ವೃತ್ತಿಯನ್ನು
ಮೀರಿ ಬೇರೆ ಏನಾದರೂ ಮಾಡ್ತಕ್ಕಂತಹ ಕೆಲಸಗಳಿಗೆ ಕೈ ಹಾಕಿ ಮತ್ತೆ ತಮ್ಮ ಮಕ್ಕಳುಗಳನ್ನ ಇವತ್ತು ನಾವೇನಂತಂದ್ರೆ ಇಲ್ಲಿ ಕೂತಿರ್ತಕ್ಕಂಥ ಇವತ್ತೇನು ಮಕ್ಕಳುಗಳು ಡಾಕ್ಟ್ರು, IAS, IPS, KS ಆಗ್ತಕ್ಕಂತಹ ನಿದರ್ಶನಗಳಿದ್ದಾವೆ, ಅವಕಾಶಗಳಿವೆ. ಕೇವಲ ನಮ್ಮ ಮಕ್ಕಳುಗಳನ್ನ ಯಾವುದೋ ಕ್ಲಾಸ್ 4 ಆಫೀಸರು, ಗ್ರೂಪ್ 4 ಆಫೀಸರು ಮಕ್ಕಳುಗಳನ್ನ ಒಂದು ಪೊಲೀಸ್ ಆಗು, ಕೇವಲ ಸಣ್ಣ ಪುಟ್ಟ ದರ್ಜೆ ನೌಕರನಾಗು ಅಂತಕ್ಕಂಥದ್ರ ಬಗ್ಗೆ ಹೇಳ್ತಕ್ಕಂಥದ್ದು ಬೇಡ. ನಮ್ಮ ಮಕ್ಕಳುಗಳಿಗೂ ಕೂಡ IAS ಆಫೀಸರ್ ಆಗಿ, KS ಆಫೀಸರ್ ಆಗಿ ದೊಡ್ಡ ದೊಡ್ಡ ಹುದ್ದೆಗಳನ್ನು ನೀವು ಅಲಂಕರಿಸಿ ಅನ್ನೋ ನಿಟ್ಟಿನಲ್ಲಿ ಮಕ್ಕಳುಗಳಿಗೆ ನಾವು ದಿನನಿತ್ಯ ಹೇಳ್ತಾ ಹೋಗ್ತಾ ಇದ್ರೆ ಮಕ್ಕಳು ಮನಸ್ಸಲ್ಲಿ ಹೌದಪ್ಪ ನಾನು ಪೊಲೀಸ್ ಆಫೀಸರ್ ಆಗಬೇಕು, ನಾನು ಪೊಲೀಸ್ ಆಗಬಾರ್ದು ಅಂತಕ್ಕಂಥದ್ದನ್ನ ಮನವರಿಕೆ ಮಾಡ್ತಾ ಇದ್ರೆ ಅವರ ಚಿಂತನೆಗಳು ಕೂಡ ಉನ್ನತ ಮಟ್ಟಕ್ಕೆ ಸ್ಟ್ಯಾಂಡರ್ಡ್ ಆಗಿ ಹೋಗ್ತದೆ. ಕೇವಲ ನಾವು ಸೀಮಿತವಾಗಿ ಇಂತಿಷ್ಟೇ ಮಾಡ್ಕೊಳ್ಳಿ ಅಂತೇಳಿ ಹೇಳೋದ್ರಿಂದ ಮಕ್ಕಳು ಮನಸ್ಸಲ್ಲಿ ಅಯ್ಯೋ ನಾವಿಷ್ಟೇನೇನೋ ಅಂತಕ್ಕಂಥದ್ದು. ಇವತ್ತೇನು ನಾವು ಒಂದು ಸನ್ಮಾನ ಆಗಲಿ ಮತ್ತೊಂದಾಗಲಿ ಮಾಡ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರೆ ಬಹುಶಃ ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಬಲಾಢ್ಯ ದೊಡ್ಡ ದೊಡ್ಡ ಸಮಾಜದವರು ಮಾಡ್ತಾ ಇದ್ರು. ಯಾಕೆಂದ್ರೆ ಅವ್ರ ಹತ್ರ ಆರ್ಥಿಕವಾಗಿ ದುಡ್ಡಿತ್ತು, ಮಾಡ್ಲಿಕ್ಕೆ ಅವಕಾಶ ಇತ್ತು. ನಮ್ಮ ಉಮೇಶ್ ಅವರು ಮೊದಲೇ ಹೇಳ್ದಂಗೆ ನಾವೆಲ್ಲ ಅತ್ಯಂತ ಸೂಕ್ಷ್ಮ ಸಮಾಜಗಳಲ್ಲಿ ಒಂದು. ನಾನು ಬಹಳ ನಿದರ್ಶನವನ್ನು ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಡಿವಾಳರು ಬಹಳ ಶ್ರೇಷ್ಠರು ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಹೇಳ್ತೀನಿ. ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ನಾವು ಮಡಿವಾಳರು ಇದೀವ, ನಿಮ್ಮಿಂದ ಉತ್ತರ ಬರಬೇಕು. ಮಡಿವಾಳರು ಇದೀವ, ಅದು 1 ಮನೆ ಇರಲಿ, 2 ಮನೆ ಇರಲಿ, 3 ಮನೆ ಇರಲಿ, ಮಡಿವಾಳರು ಇದ್ದೇ ಇದ್ದೀವಿ, ಕರೆಕ್ಟ್ ಅಲ್ವಾ? ಆದ್ರೆ ಆ ಮಡಿವಾಳರು ಎಲ್ಲಾ ಸಮಾಜದವ್ರ ಜೊತೆ ಅನ್ಯೋನ್ಯವಾಗಿ ನಾವು ಇರ್ತೀವಿ. ಪ್ರತಿಯೊಂದು ಸಮುದಾಯದವ್ರ ಜೊತೆನೂ ಕೂಡ ಜೊತೆಯಲ್ಲಿ ಸಾಮರಸ್ಯದಿಂದ ಬದುಕ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಅದು ಮಡಿವಾಳರು, ಅದು ಮಾಚಿದೇವರ ಕುಲಕ್ಕೆ ಮಾತ್ರ ಅಂತಕ್ಕಂಥ ಹೇಳ್ತಕ್ಕಂಥ ವಿಚಾರನೂ ಕೂಡ ಹೆಮ್ಮೆ ತರ್ತಕ್ಕಂತಹ ವಿಚಾರ. ಅದ್ರ ಜೊತೆಗೆ ಮಾಚಿದೇವರು ಸಾಕಷ್ಟು ವಿಚಾರಧಾರೆಗಳನ್ನ ಹೇಳಿರ್ತಕ್ಕಂಥ ತಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಏನಪ್ಪಾ ಅಂದ್ರೆ ಯಾವುದೋ ಒಂದು ಸಂಘ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಸಂಘ ಸಂಸ್ಥೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಜನಗಳಲ್ಲಿ ಅವನು ಮಾಡೋದಕ್ಕೆ ಕೆಲಸ ಇಲ್ಲ, ಸಂಘವಂತೆ ಸಂಘ ಅಲ್ಲಪ್ಪ ನಾವು ಚೆನ್ನಾಗಿದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂತಹ ಸಂಘಟನೆ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ವೈಯಕ್ತಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಚೆನ್ನಾಗಿದ್ದಾರೆ, ನಮಗೆ ಬೇಕಾಗಿರಲ್ಲ. ಯಾಕೆ ಸಂಘಟನೆಗಳನ್ನ ಮಾಡ್ತಕ್ಕಂಥ ಉದ್ದೇಶ ನೊಂದವರ ಪರವಾಗಿ, ಧ್ವನಿ ಇಲ್ಲದೆ ಇರ್ತಕ್ಕಂಥವರ ಪರವಾಗಿ, ನಮ್ಮ ಸಮುದಾಯದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತಹ ಜನಗಳಿಗೆ ಏನಾದರೂ ಒಂದಿಷ್ಟು ಅನುಕೂಲಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳನ್ನೆಲ್ಲ ಬಂದು ಒಂದಿಷ್ಟು ದುಡಿತಕ್ಕಂಥ ಪ್ರಯತ್ನಗಳನ್ನು ಮಾಡ್ತೀವಿ. ನಾವು ನಿಮ್ಮೊಬ್ಬರಿಗೆ ವಿಚಾರಗಳನ್ನು ಹೇಳಿದಾಗ ನೀವು 10 ಜನಕ್ಕೆ ಹೇಳ್ತಕ್ಕಂಥ ವಿಚಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ಸಮುದಾಯದಲ್ಲಿ ಒಗ್ಗಟ್ಟು ಬರ್ಲಿಕ್ಕೆ ಸಾಧ್ಯ. ಸೊ ಜೊತೆಗೆ ಒಂದಿಷ್ಟು ಈ ಕರೆತರ್ತಕ್ಕಂಥ ಕೆಲಸಗಳನ್ನ ಯಾರ್ಯಾರೋ ಜಯಂತಿಗೆ ಹೋಗಿ ನಾವು ಜೈಕಾರ ಆಗ್ತೀವಂತೆ, ನಾವು ನಮ್ಮ ಮಡಿವಾಳ ಮಾಚಿದೇವರ ಕುಟುಂಬದಲ್ಲಿ ಹುಟ್ಟಿದೀವಿ, ನಮ್ಮ ಜಯಂತಿಗಳಿಗೆ ನಾವು ಜೈಕಾರವನ್ನು ಯಾಕೆ ಜೋರಾಗಿ ಹಾಕಬಾರ್ದು ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಅದ್ರ ಜೊತೆಯಾಗಿ ಸಮಾಜದಿಂದ ನನಗೇನು ಲಾಭ ಅಂತ ಅನ್ನೋರೇ ಜಾಸ್ತಿ ಇವತ್ತು. ಸಮಾಜದಿಂದ ನನಗೇನು ಲಾಭ? ನನ್ನ ಹೆಂಡತಿ ಹೇಳ್ತಾ ಇರ್ತಾಳೆ ಯಾವಾಗಲೂ, ಅಯ್ಯೋ ನೀವು ಮಾಡೋ ಕೆಲಸ ಇಲ್ವೇನ್ರಿ, 3 ಹೊತ್ತು ಸಂಘ ಅಂತ ನೀವು ಲಾಯರ್ಗೂ ಸರಿಯಾಗಿ ಹೋಗ್ತಾ ಇಲ್ಲ, TV ಚಾನಲ್ಗೂ ಸರಿಯಾಗಿ ಹೋಗ್ತಾ ಇಲ್ಲ, ಇತ್ತೀಚೆಗೆ ಎಲ್ಲ ಕಡೆ ನೀವು ಸ್ಟಾಪ್ ಮಾಡ್ಕೊಂಡಿದ್ರೆ ಜೀವನಕ್ಕೆ ಏನು ಮಾಡ್ತೀರಿ ಅಂತ. ಹಾಗಾಗಿ ಒಂದೇನಾಗುತ್ತಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ವೈಯಕ್ತಿಕ ಹಿತಾಸಕ್ತಿನೇ ನೋಡ್ತಾ ಹೋದ್ರೆ ಸಮುದಾಯದನ್ನ ಮಾಡ್ತಕ್ಕಂಥವ್ರು, ಹೋರಾಡ್ತಕ್ಕಂಥವ್ರು ಯಾರು ಇರ್ತಾರೆ? ಸೊ ಹಾಗಾಗಿ ಆತ್ಮಸಾಕ್ಷಿಯಾಗಿ, ಯಾಕೆಂದ್ರೆ ಯಾರನ್ನು ಕೂಡ ಮೆಚ್ಚಿಸಿ ಊರನ್ನ ಕಾದು ದೊಡ್ಡಬೋರ ಅನ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಹಾಗೆ ಜೊತೆಗೆ ಏನಪ್ಪಾ ಅಂತಂದ್ರೆ ಏನಾದರೂ ಒಂದಿಷ್ಟು ಸಮುದಾಯಕ್ಕೆ ಏನಾದರೂ ಒಂದಿಷ್ಟು ಕಾಣಿಕೆಗಳನ್ನು ಮಾಡಬೇಕು, ಸಮುದಾಯಕ್ಕೆ ನಮ್ಮಿಂದ ಏನಾದರೂ ಒಂದು ಹಳ್ಳಿಯ ಸೇವೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ. ಜೊತೆಗೆ ಇವತ್ತೇನು ಅಂತರ್ಜಾಲದಲ್ಲಿ ನಾವು ಮಾಚಿದೇವರ ವಚನವನ್ನು ವಾಚಿಸಿದ್ವಿ, ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಜಾತಿ ಜನಗಣತಿಯನ್ನ ಮಾಡಿರ್ತಕ್ಕಂತಹ ಯಾವುದಾದ್ರೂ ಒಂದು ತಾಲೂಕಿದ್ರೆ ಅದು ನಮ್ಮ KR ನಗರ ತಾಲೂಕು ಮಾತ್ರ. ಇವತ್ತು ಕೇವಲ ಇಷ್ಟು ಜನ ಎಲ್ಲ ಬಂದಿದ್ರಿ ಅಂದ್ರೆ ಸಿದ್ದನಕೊಪ್ಲು ಕುಮಾರ್ ಒಬ್ಬರು ನೋಡ್ಕೊಂಡು ಬಂದಿದ್ರಿ ಅಂತ ಹೇಳ್ತಕ್ಕಂತಹ ಮೂರ್ಖ ನಾನಲ್ಲ. ನಾನು ಏನಪ್ಪ ಅಂದ್ರೆ ಇರ್ತಕ್ಕಂಥ ಎಲ್ಲರೂ ಸೇರಿ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಮಾಡಿದ್ರು ಕೂಡ ಚಿಟಕಿ ಮಾತ್ರ ಹೊಡಿಲಿಕ್ಕೆ ಸಾಧ್ಯ, ಚಪ್ಪಾಳೆ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಂತಹ ಬಲಾಢ್ಯ ವ್ಯಕ್ತಿ ಆಗಲಿ 10 ಜನಗಳು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ ಆಗ್ತದೆ, 10 ಜನಗಳು ಸೇರಿದ್ರೆ ಮಾತ್ರ ದೊಡ್ಡ ಸಂಘಟನೆ ಯಶಸ್ವಿ ಆಗ್ತದೆ. ಇವತ್ತು ಅತ್ಯಂತ ಯಶಸ್ವಿಯಾಗಿ ಜಾತಿ ಸಮೀಕ್ಷೆಯನ್ನ ಅದು ನಿಖರವಾಗಿ ನಿರ್ದಿಷ್ಟವಾಗಿ ಯಾರ ಮನೇಲಿ ಎಷ್ಟು ಜನ ಇದ್ದಾರೆ, ಕುಂಡ್ರೆಷ್ಟು, ಮಾಸ್ಟರ್ ಎಷ್ಟು, ಟೀಚರ್ಸ್ ಎಷ್ಟು, ಅಂಗವಿಕಲರು ಎಷ್ಟಿದ್ದಾರೆ, ಲೇಡೀಸ್ ಎಷ್ಟಿದ್ದಾರೆ, ಜೆಂಟ್ಸ್ ಎಷ್ಟಿದ್ದಾರೆ, ಯಾವ ಹಳ್ಳಿಲಿ ಎಷ್ಟಿದ್ದಾರೆ, ಯಾವ ಹೋಬ್ಳಿಲಿ ಎಷ್ಟಿದ್ದಾರೆ, ತಾಲೂಕಲ್ಲಿ ಎಷ್ಟಿದ್ದಾರೆ ಅಂತ ವಿತ್ ರೆಕಾರ್ಡ್ಸ್ ಕೂಡ ನಾವು ಮಾನ್ಯ ಪ್ರವಾಸೋದ್ಯಮ ಸಚಿವರಾಗಿದ್ದಂತಹ ಮಹೇಶನವರಿಗೆ ಆ ಸಂದರ್ಭದಲ್ಲಿ ನಾವು ಕೊಟ್ಟಿದ್ದೀವಿ. ಸೊ ಜೊತೆಗೆ ಇವತ್ತು ವಚನ ಮಾಧುರ್ಯ ಕಾರ್ಯಕ್ರಮನೂ ಕೂಡ ಅಷ್ಟೇ. ಸಾಕಷ್ಟು ಜನ ಅನ್ಕೋಬಹುದು ಈ ವಚನ ಮಾಧುರ್ಯ ಕಾರ್ಯಕ್ರಮ ಅಂತರ್ಜಾಲದಲ್ಲಿ ಕುಮಾರ ಯೋಚನೆ ಮಾಡ್ತಾನೆ, ಸ್ಪಂದಿಸ್ತಾರೆ ಜನ, ಯಾಕೆ ಬೇಕಿತ್ತಿದ್ದು ಅಂತ ಎಷ್ಟೋ ಜನಗೆ ಮನಸ್ಸಲ್ಲಿ ಇತ್ತು.
ಆದರೆ 180 ಜನಕ್ಕಿಂತಲೂ ಕೂಡ ಅಧಿಕವಾದಂತಹ ಇಡೀ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಇವತ್ತು ವಾಟ್ಸಪ್ಗಳಲ್ಲಿ ವಿಡಿಯೋಗಳನ್ನು ಕಳಿಸಿ ಆ ಜಡ್ಜ್ಮೆಂಟು ನಾವು ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾವೇ ಕಾರ್ಯಕ್ರಮದ ನಿರೂಪಕರಾಗಿರೋದ್ರಿಂದ ನಾವು ಜಡ್ಜ್ಮೆಂಟ್ ಮಾಡಿಕೊಂಡ್ರೆ ಎಲ್ಲೋ ಒಂದು ಕಡೆ KRR ಏನೋ ಪ್ರಶಸ್ತಿ ಕೊಟ್ಕೋತಾರೇನೋ ಅಂತಕ್ಕಂತಹ ಅಪವಾದಗಳು ಆಪಾದನೆಗಳು ನಮ್ಮ ಮೇಲೆ ಬರೋದು ಬೇಡ ಅಂತೇಳಿ ವಚನ ಸಾಹಿತ್ಯ ಸಂರಕ್ಷಣೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸ್ತಾ ಇರ್ತಕ್ಕಂಥ ಅಶೋಕ್ ದೊಂಬ್ಲೂರ್ ಅಂತಕ್ಕಂಥ ವಚನ ಸಾಹಿತ್ಯದಲ್ಲಿ, ಅದರಲ್ಲೂ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ ನಮ್ಮ ಸಮಾಜದವರು. ಅವ್ರ ಹತ್ರ ವಚನ ಸಾಹಿತ್ಯವನ್ನು ಎಲ್ಲವನ್ನೂ ಕಳಿಸಿ ಆ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿರ್ತಕ್ಕಂಥದ್ದು ಬಹುಶಃ ಬಹಳ ಸಂತೋಷ ಆಗ್ತದೆ. ಕುಂದಗೋಳ, ಧಾರವಾಡ ಇಲ್ಲಿ, KR ನಗರ ಇಲ್ಲಿ ನಾನು ಹೇಳಿದ್ರೆ ಯಾಗೂ ಕೂಡ ಬೇಡಿ ಸರ್, ತುಂಬ ಜನಗಳಿಗೆಲ್ಲ ಹೇಳಿ ನಾನು ವಾಟ್ಸಪ್ನಲ್ಲಿ ಏನು ಇದರಲ್ಲಿ ಕಳಿಸ್ಕೊಡ್ತೀನಿ, ಕೊರಿಯರ್ ಬೈ ಪೋಸ್ಟ್ ಕಳಿಸ್ಕೊಡ್ತೀನಿ ಅಂತ. ಆದರೆ ಅವರು ರಾತ್ರಿ ಫೋನ್ ಮಾಡಿ, ಇಲ್ಲ ಸರ್ ನನಗೆ ಭಾಳ ಸಂತೋಷ ಆಯಿತು, ಇಂಥ ಕಾರ್ಯಕ್ರಮದಲ್ಲಿ ಬಂದು ನಾವು ಪ್ರಶಸ್ತಿ ತಗೊಳ್ಳೋದು ಭಾಳ ಸಂತೋಷ ಆಗ್ತದೆ ಅಂತೇಳಿ ಮಾಸ್ಟರ್ ಇದ್ದಾರೆ, ಅವರು ಕುಂದಗೋಳದಿಂದ ಬಂದೇ ಬರ್ತೀನಿ ಸರ್ ಅಂತ ಹೇಳಿದಕ್ಕೆ ದಯಮಾಡಿ ಬನ್ನಿ ಅಂತೇಳಿ ಅತ್ಯಂತ ದೂರದಿಂದ ಬಂದಿದ್ರೆ ಭಾಳ ಸಂತೋಷ. ಹಾಗಾಗಿ ಬಹುಶಃ ಏನಾದರೂ ಒಂದಿಷ್ಟು ಸಾಧನೆಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರ, ಯಾಕೆಂದರೆ KR ನಗರದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿಗೆ ಯಾರಾದರೂ ಮಡಿವಾಳ ಸಮಾಜದಲ್ಲಿ ಅಧ್ಯಕ್ಷರಾಗಿದ್ದರೆ ಆ ಕೀರ್ತಿ ನನಗೆ ಮಾತ್ರ ಸಲ್ಲುತ್ತೆ. ಅದಕ್ಕೆ ಕಾರಣ ಕೂತಿರ್ತಕ್ಕಂಥ ವೇದಿಯಲ್ಲಿ ಕೂತಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಬಂಧುಗಳು. ಬಹುಶಃ ನನಗೆ ಕೊಟ್ಟಂತಹ ಸಹಕಾರ, ನನಗೆ ಕೊಟ್ಟಂತಹ ಒಂದು ಜವಾಬ್ದಾರಿ ಬಹುಶಃ ಯಾರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ವೇನೋ ಅಂತಕ್ಕಂಥದ್ದನ್ನು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಬಹುಶಃ ಭಾಳ ನಮ್ಮ ಟೌನ್ ಸಂಘದಲ್ಲಿ ಇರ್ತಕ್ಕಂತಹ ನಮ್ಮ ಋಷಿ ಜೊತೆಗೆ ಇರ್ತಕ್ಕಂಥ ಎಲ್ಲ ವರ್ಧಣ ಆಗಿರ್ಬೋದು, ಗೋವಿಂದಣ್ಣ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಪ್ರಕಾಶಣ್ಣ ಆಗಿರ್ಬೋದು, ಯಾರ್ದಾರ ಹೆಸರು ಬಿಟ್ಟೋಗಿರೋ ದಯವಿಟ್ಟು ಕ್ಷಮಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ ಎಲ್ಲರೂ ಕೂಡ ಬಹುಶಃ ಭಾಳ ಸಂತೋಷವಾಗಿ ಏನಾದರೂ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ ಅಂದರೆ ಎಲ್ಲರೂ ಕೂಡ ಸಹಕಾರಗಳನ್ನು ಮಾಡ್ತೀರಾ. ಟೌನ್ ಅಧ್ಯಕ್ಷರನ್ನೊಳಗೊಂಡೆ ಟೌನ್ನ ಎಲ್ಲ ಈ ಜಾಗವನ್ನು ಉಳಿಸಿ, ಈ ಜಾಗವನ್ನು ಸಂರಕ್ಷಣೆ ಮಾಡಿಕೊಂಡು ಈ ಜಾಗಕ್ಕೆ ತೆಗೆದಂತಹ ಎಲ್ಲ ಮಹನೀಯರಿಗೂ ಕೂಡ ಈ ಹಿಂದೆ ಇದ್ದಂತಹ ಎಲ್ಲ ಮಾಜಿ ಅಧ್ಯಕ್ಷರಿಗೆ, ಟೌನ್ ಅಧ್ಯಕ್ಷರುಗಳಿಗೆ, ತಾಲೂಕು ಮಾಜಿ ಅಧ್ಯಕ್ಷರುಗಳಿಗೆ ಎಲ್ಲರೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತೀನಿ. ಎಲ್ಲರೂ ಕೂಡ ಜೊತೆಯಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ತುಂಬ ಏನು ಮಾತಾಡ್ತಕ್ಕಂಥದ್ದು ತುಂಬ ಇದೆ, ಬಟ್ ಮಾತಾಡ್ಲಿಕ್ಕೆ ಹೋಗಿಲ್ಲ. ಮಾತಿನ ಬರದಲ್ಲಿ ಏನಾದರೂ ಲೋಪದೋಷಗಳಾಗಿದ್ರೆ, ಕಾರ್ಯಕ್ರಮದಲ್ಲಿ ಯಾರನ್ನಾದ್ರೂ ಕರೆಯುವಲ್ಲಿ ಲೋಪದೋಷಗಳಾಗಿದ್ರೆ, ಕರೆದು ವಿಚಾರಣೆ ಮಾಡೋದಲ್ಲಿ ಲೋಪದೋಷಗಳಾಗಿದ್ರೆ ದಯವಿಟ್ಟು ಮನ್ಸಿ. ಯಾಕೆಂದರೆ ಒಂದು ಕಾರ್ಯಕ್ರಮ ಅಂತ ಅಂದಾಗ ಸಾಕಷ್ಟು ವಿಚಾರಗಳಿರ್ತದೆ, ಎಲ್ಲೋ ಒಂದು ಕಡೆ ಎಡವಿರ್ತೀವಿ, ತೊಡಗಿರ್ತೀವಿ, ಗೊತ್ತಿರಲ್ಲ. ಏನಾದರೂ ನನ್ನಿಂದ ವೈಯಕ್ತಿಕವಾಗಲಿ ಅಥವಾ ನಮ್ಮ ಟೀಮ್ಗಳಿಂದ ಏನಾದರೂ ವ್ಯತ್ಯಾಸಗಳೇನಾದರೂ ಆಗಿದ್ರೆ ದಯವಿಟ್ಟು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕಾರ್ಯಕ್ರಮಗಳನ್ನು ಮುಂದೆ ಮಾಡ್ಕೊಂಡು ಹೋಗೋಣ ಅಂತ ಇಷ್ಟೊತ್ತು ಶಾಂತಿಯುತವಾಗಿ ನನ್ನ ಮಾತನ್ನು ಕೇಳಿದಂತಹ ಎಲ್ಲ ನನ್ನ ತಾಲೂಕಿನ ದೂರದ ಊರುಗಳಿಂದ ಬಂದಿರತಕ್ಕಂಥ ಗ್ರಾಮದ ಎಲ್ಲ ಯಜಮಾನರುಗಳೇ, ಈಗ ತಾನೇ ಆಯ್ಕೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ, ಮತ್ತು ಇನ್ನೊಂದು ವಿಚಾರ ಏನಪ್ಪ, ಬಹುಶಃ ಇನ್ನೊಂದು 2-3 ಜನ ಪಂಚಾಯಿತಿ ಮೆಂಬರ್ ಆಗಬೇಕಿತ್ತು. 2 ಹೋಟೆಲ್ ಸೋತಿದ್ದಾರೆ, 2 3 ಮಿರ್ಲೆಯಲ್ಲಿ ಇನ್ನೊಬ್ಬರು ಶಿವಣ್ಣ ಅಂತೇಳಿ, ಮಿರ್ಲೆ ಶಿವಣ್ಣವರು ಕೇವಲ 2 ಹೋಟೆಲ್ ಸೋತಿರ್ತಕ್ಕಂಥದ್ದು ಮಿರ್ಲೆಯಲ್ಲಿ. ನಮ್ಮ ರಾಜೇಶ್ ಅವರು ಬಂದಿಲ್ಲ, ಮತ್ತು ಹೊಸಳ್ಳಿ ನಮ್ಮ ಮಹಾದೇವ್ ಅವರು, ಹೊಸಳ್ಳಿ ಮಹಾದೇವ್ ಅವರು ಕೇವಲ 5 ಓಟ್ಗಳಲ್ಲಿ ಸೋತಿದ್ದಾರೆ. ಬಹುಶಃ 2-3 ಜನ ಹೀಗೆ ಸಾಕಷ್ಟು ಜನ, ಮತ್ತು ಕರ್ತಾಳಲ್ಲೂ ಕೂಡ. ಹಾಗಾಗಿ ತುಂಬ ಕಡೆ ಈಗ ಆಗಿದೆ. ಸೊ ಜೊತೆಗೆ ಇನ್ನೊಂದೇನಪ್ಪ, ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳಿಗೆ ಮತ್ತು ಸದಸ್ಯರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ, ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಶಾಸಕರ ಅನುದಾನ ಬಿಟ್ಟರೆ ಬೇರೆ ಜಾಸ್ತಿ ಅನುದಾನ ಬರ್ತಕ್ಕಂಥದ್ದೆಲ್ಲ ಗ್ರಾಮ ಪಂಚಾಯಿತಿಗೆ. ಸಾಕಷ್ಟು ಕೋಟಿ ಅನುದಾನ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ತಗೊಳ್ಳಿ ದಯಮಾಡಿ. ಬರೀ ನಮ್ಮದೇ ಸಮುದಾಯ ಅಂತಲ್ಲ, ಸೂಕ್ಷ್ಮ ಸಮುದಾಯಗಳನ್ನು ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂತಹ ಕೆಲಸ ಈ 5 ವರ್ಷ ನಿಮ್ಗೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಈ 5 ವರ್ಷ ಕಾಯ ವಾಚ ಮನಸ ನೀವು ಅವ್ರಿಗೆ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಮತ್ತೆ ಇನ್ನೊಂದು 5 ವರ್ಷಕ್ಕೆ ಗೆಲ್ತಕ್ಕಂಥ ಅವಕಾಶಗಳು ನಿಮ್ಗೆ ಸಿಗುತ್ತೆ. ದೇವರು ನಿಮ್ಗೆಲ್ಲರೂ ಕೂಡ ಮಾಚಿದೇವರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಅದ್ರ ಜೊತೆಗೆ ಈಗ ತಾನೇ ಗ್ರಾಮ ಪಂಚಾಯತಿ ಸೆಲೆಕ್ಷನ್ ಆಗಿರ್ತಕ್ಕಂಥ ಎಲ್ರಿಗೂ ಕೂಡ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಸಾಧ್ಯವಾದಷ್ಟು ಸೇವೆ ಮಾಡಿ. ಕೇವಲ ಅಧಿಕಾರ ಹೆಸ್ರಿಗೆ ಮಾತ್ರ ತಗೊಂಡು ಸುಮ್ಮನೆ ಕೂತ್ಕೊಳ್ತಕ್ಕಂಥದ್ದು ಅದು ಸಭ್ಯತೆ ಅನಿಸಲ್ಲ. ಅಧಿಕಾರದಲ್ಲಿ ನಾವಿದ್ದೀವಿ, ಏನನ್ನಾದರೂ ಮಾಡಲೇಬೇಕಂತಕ್ಕಂಥದ್ದನ್ನು ಪಣ ತೊಟ್ಟರೆ ಖಂಡಿತ ನಾವು ಒಂದು 100% ಮಾಡೋಕ್ಕಾಗದಿದ್ರು ಕೂಡ 50% ಮಾಡಲಿಕ್ಕೆ ಅವಕಾಶ ಇದೆ. ದಯಮಾಡಿ ತಮ್ಮ ಅವಕಾಶಗಳನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಪುರಸಭಾ ನನ್ನ ಆತ್ಮೀಯ ಗೆಳೆಯರಾಗಿರ್ತಕ್ಕಂತಹ ಓಂ ಅಂದರೆ ಗೊತ್ತಾಗೋದು, ಸುಬ್ರಹ್ಮಣ್ಯ ಅಂದರೆ ಅಷ್ಟೊಂದು ಗೊತ್ತಾಗಲ್ಲ. ನಾನು ಕೇಳ್ಕೊಳ್ತಕ್ಕಂಥದ್ದು ಇಷ್ಟೇ, ನಿಮ್ಮನ್ನು ಅತ್ಯಂತ ಪ್ರೀತಿ ಸಹಕಾರದಿಂದ ಈ ಅಕ್ಕಪಕ್ಕದ ನೀವು ಯಾವ ವಾರ್ಡಲ್ಲಿ ಕೊಟ್ಟರು ಕೂಡ 3 ಬಾರಿ ಹ್ಯಾಟ್ರಿಕ್ ಬರ್ಸಿದಿರಿ. ಇಲ್ಲೆಲ್ಲ ಇರ್ತಕ್ಕಂಥವರೆಲ್ಲ ಅತ್ಯಂತ ನಮ್ಮ ಉಮೇಶ್ ಅವರು ಹೇಳ್ದಂಗೆ ಸೂಕ್ಷ್ಮ ಸಮಾಜಗಳೇ, ಅತ್ಯಂತ ಸೂಕ್ಷ್ಮ ಸಮಾಜಗಳು. ಎಲ್ಲರನ್ನೂ ಕೂಡ ಮೇಲೆತ್ತತಕ್ಕಂಥ ಕೆಲಸವನ್ನು ನೀವು ಮಾಡ್ತೀರಿ, ಆ ಶಕ್ತಿ ನಿಮಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಈ ಜಾಗದಲ್ಲಿ ಮಾಚಿದೇವರ ಒಂದು ಭವನವನ್ನು ಆದ್ರೆ ನಾನು 50,000ಗಳನ್ನು ಖಂಡಿತವಾಗ್ಲೂ ಕೂಡ ಸಂತೋಷ್ ಗೌಡ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ, ಬಹಳ ವಿಶ್ವಾಸ. ಯಾಕೆ ಅಂತಂದರೆ ಅತ್ಯಂತ ಸರಳ ಜೀವಿ ಅಂತ ಅಂದರೆ ಹೆಸರು ಮಾತ್ರ ಭಾಳ ದೊಡ್ಡದು.
ಸಂತೋಷ್ ಗೌಡ್ರು ಅಂದ್ರೆ ಎಲ್ರಿಗೂ ಗೊತ್ತು, ನೋಡೋದಕ್ಕೆ ಮಾತ್ರ ಬಹಳ ಸರಳ ಜೀವಿ. ನಿಜವಾಗ್ಲೂ ಕೂಡ ಆ ಮಾಚಿದೇವರು ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ. ಉಮೇಶ್ ಅವರು ನನ್ನ ಗೆಳೆಯರು, ಬಹುಶಃ ನಮ್ಮ ಎದುರುಗಡೆ ಇರ್ತಕ್ಕಂಥ ಏನು ಚೌಟು ನಡೀತಾ ಇದೆ ಅದರ ಸಂಪೂರ್ಣ ಜವಾಬ್ದಾರಿ ಉಮೇಶ್ ಅವ್ರ ಹತ್ರ ಇದೆ. ನಿಮ್ಮ ಸಮುದಾಯ ಒಂದು ಆದಷ್ಟು ಬೇಗ ಅದು ಪರಿಪೂರ್ಣಗೊಳ್ಳಿ. ಮಾಚಿದೇವರು ಅದಕ್ಕೂ ಕೂಡ ಕೃಪೆ ಇರಲಿ, ಎಲ್ಲರೂ ಕೂಡ ಒಳ್ಳೇದಾಗಲಿ, ಸೂಕ್ಷ್ಮಗಳ ಸಮಾಜವನ್ನು ಮೇಲೆತ್ತದ ಕೆಲಸಗಳ ಎಲ್ಲರೂ ಮಾಡಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟಂತಹ ನನ್ನೆಲ್ಲ ಬಂಧುಗಳಿಗೂ ಕೂಡ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಕೂಡ, ಮತ್ತು ನಮ್ಮ ಕೃಷ್ಣಯ್ಯನವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿದ್ದೀರಾ. ಬಹುಶಃ ನಾನು ಈ ಜಾಗದಲ್ಲಿ ನಿರೂಪಣೆಗೆ ಯಾವಾಗಲೂ ನಿಂತ್ಕೋತಾ ಇದ್ದೆ, ಬಟ್ ನನ್ನ ಜಾಗವನ್ನು ಕಸಿಸ್ಕೊಂಡ್ರಿ ಅಂತಕ್ಕಂಥ ಕೋಪ ಆವೇಶ ಎರಡನ್ನೂ ಕೂಡ ಬದಿಕೊಟ್ಟು ಪ್ರೀತಿಯಿಂದ ನಿಮಗೂ ಕೂಡ ಹೃದಯ ತುಂಬಿದ ನಮಸ್ಕಾರಗಳನ್ನು ಹೇಳ್ತಾ, ಬಹುಶಃ ಪ್ರಸಾದ ವಿನಿಯೋಗ ಕಾರ್ಯಕ್ರಮದ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ, ನಾನು ಮೊದಲೇ ಹೇಳಿದ್ದೀನಿ, ಏನಾದರೂ ಮಾತಿನ ಬರದಲ್ಲಿ ಲೋಪದೋಷಗಳಾಗಿದ್ದರೆ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಮಾಚಿದೇವ.